ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಓಕೆ, ನಿನ್ನೆ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಮಾರ್ಕನು ಬರೆದ ಶುಭ ಸಂದೇಶ ಹಾಗೂ ಹಳೆ ಒಡಂಬಡಿಕೆಯಲ್ಲಿ ಬಹಳ ಹೊಂದಾಣಿಕೆ ಇದೆ ಅಂತ. ಓಕೆ, ಮಾರ್ಕನು ಸಂತ ಮಾರ್ಕ ಬರೆದ ಮಾರ್ಕನ ಶುಭ ಸಂದೇಶ, ಈ ಥರ ಬರ್ಕೊಳ್ಳಿ. ಮಾರ್ಕನ ಶುಭ ಸಂದೇಶದ ವಿವರಣೆ ಭಾಗ 3, 1, 2, 3 ಆಯಿತು ಅಲ್ವಾ? ಭಾಗ 3, ಪ್ರೈಸ್ ದ ಲಾರ್ಡ್, ಭಾಗ 3. ಕೇಳಿಸ್ತಿದೆಯಾ ನಾನು ಮಾತಾಡ್ತಾ ಇರೋದು? ಪ್ರೈಸ್ ದ ಲಾರ್ಡ್. ಓಕೆ, ಫೈನ್. ಓಕೆ, ಡನ್. ಇಲ್ಲಿ ಹಳೆ ಒಡಂಬಡಿಕೆ ಅಂತ ಬರ್ಕೊಳ್ಳಿ. ಹಳೆ ಒಡಂಬಡಿಕೆ, ಇಲ್ಲಿ ಹಳೆ ಒಡಂಬಡಿಕೆ ಅಂತ ಬರ್ಕೊಳ್ಳಿ. ಹಳೆ ಒಡಂಬಡಿಕೆ, ಪ್ರೈಸ್ ದ ಲಾರ್ಡ್. ಇಲ್ಲಿ ಸಂತ ಮಾರ್ಕರ, ಇಲ್ಲಿ ಪಕ್ಕದಲ್ಲೇ ಬರ್ಕೊಳ್ಳಿ, ಏನು ತೊಂದರೆ, ಜಾಸ್ತಿ ದೂರ ಏನು ಬೇಕಾಗಿಲ್ಲ. ಇಲ್ಲೊಂದು ಲೈನ್ ಹಾಕ್ಬಿಟ್ಟು, ಇಲ್ಲೊಂದು ಲೈನ್ ಹಾಕಿ, ಸಂತ ಮಾರ್ಕರ ಶುಭ ಸಂದೇಶ, ಸಂತ ಮಾರ್ಕ್ ಶುಭ ಸಂದೇಶ, ಸಂತ ಮಾರ್ಕ್ ಶುಭ ಸಂದೇಶ, ಪ್ರೈಸ್ ದ ಲಾರ್ಡ್. ನಂತರ ಇಲ್ಲಿ ಬಂದು ವಾಕ್ಯ, ಯಾವ ವಾಕ್ಯ ಅನ್ನೋದು ಇಲ್ಲಿ ತುಂಬ ಮುಖ್ಯ. ವಾಕ್ಯಗಳು. ಓಕೆ, ಪ್ರೈಸ್ ದ ಲಾರ್ಡ್. ಇದಿಷ್ಟನ್ನ ನೀವೇನು ಮಾಡಿ, ಈಗ ಬರ್ಕೊಳ್ಳಿ. ಅದೇ ಥರ ಬರ್ಕೊಳ್ಳಿ, ನಾನೇನು ಬರ್ದಿದ್ದೀನೋ ಅದೇ ಥರ ಬರ್ಕೊಳ್ಳಿ. ಬರ್ಕೊಂಡಿದ್ದೀರಾ? ಓಕೆ, ಫೈನ್. ಓಕೆ, ಡನ್. ನೋಡಿ, ಎಲ್ಲರೂ ಹೇಳ್ತಾರೆ ಹೊಸ ಒಡಂಬಡಿಕೆ ಬಂದ ಮೇಲೆ ಹಳೆ ಒಡಂಬಡಿಕೆ ಇಲ್ಲ ಅಂತ. ಸುಮಾರು ಜನರ ಬಾಯಲ್ಲಿ, ಸುಮಾರು ಬೋಧಕರ ಬಾಯಲ್ಲಿ ನಾನು ಕೇಳಿದ್ದೀನಿ. ನಾನೇ ಪರ್ಸನಲ್ ಆಗಿ ಕೇಳಿದ್ದೀನಿ. ಕೆಲವು ವಿಷಯಗಳು ಯಾವುದಂದ್ರೆ ಅವರಿಗೆ ತುಂಬ ಮುಖ್ಯವಾಗಿ ತಿನ್ನೋ ವಿಷಯ, ಊಟದ ವಿಷಯ ಬಂದಾಗ ಅವ್ರು ಹೇಳೋದು, ಅಯ್ಯೋ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥದ್ದು ಹೊಸ ಒಡಂಬಡಿಕೆಯಲ್ಲಿ ಇಲ್ಲ, ಅವ್ರು ಹೇಳೋವಂಥದ್ದು. ಆದರೆ ಇಲ್ಲಿ ಪವಿತ್ರಾತ್ಮರು ಬರೆದಿಡ್ತಾರೆ, ಹಳೆ ಒಡಂಬಡಿಕೆಯಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನು ಸಂತ ಮಾರ್ಕನ ಶುಭ ಸಂದೇಶದಲ್ಲಿ ಬರೀತಾರೆ. ಹಾಗಾದರೆ ಪವಿತ್ರಾತ್ಮರಿಗೆ ಕೆಲಸ ಇಲ್ಲ ಅಂತಲ್ಲ, ಕೆಲಸ ಇದೆ. ಆದರೆ ಮನುಷ್ಯ ಬದಲಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಮನುಷ್ಯ ಏನಾಗಬಾರ್ದು, ಬದಲಾಗಬಾರ್ದು. ಅವನಿಗೆ ಸತ್ಯ ಯಾವಾಗಲೂ ಸತ್ಯ ಅವನಿಗೆ ಕಾಣಿಸ್ತಾ ಇರಬೇಕು, ಸತ್ಯ ಅವನಿಗೆ ಕೇಳಿಸ್ತಾ ಇರಬೇಕು. ಅದಕ್ಕೋಸ್ಕರ ಅವರು ಬರೆದ್ರು. ಪ್ರೈಸ್ ದ ಲಾರ್ಡ್. ಓಕೆ, ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಇಲ್ಲಿ ವಾಕ್ಯಗಳಲ್ಲಿ ಬರ್ಕೊಳ್ಳೋಣ. ವಾಕ್ಯಗಳಲ್ಲಿ ನಾವು ಬರ್ಕೊಳ್ತಾ ಹೋಗೋಣ. ದೇವರು ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾರೆ. ಇಲ್ಲಿ ಬರ್ಕೊಳ್ಳಿ, ದೇವರು ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ದೇವರು ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾರೆ. ಇನ್ನೊಂದು ವಿಷಯ, ಮಾರ್ಕನ ಶುಭ ಸಂದೇಶಕ್ಕೂ ಹಳೆ ಒಡಂಬಡಿಕೆಗೂ ಸರಿಸುಮಾರು 68 ವಾಕ್ಯಗಳು. 68 ವಾಕ್ಯಗಳು ಏನಾಗಿದೆ, ವಾಕ್ಯಗಳು ಹೋಲುತ್ತದೆ. ಸಂಬಂಧಪಟ್ಟಿದೆ ಬ್ರದರ್. ಹೋಲುತ್ತದೆ ಅಂದ್ರೆ 2 ಬ್ಯಾಚ್ ಆಗುತ್ತೆ, ಮ್ಯಾಚ್ ಒಂದೇ ತರ ಇದೆ, ಮ್ಯಾಚ್. 68 ವಾಕ್ಯಗಳು, ಒಂದಲ್ಲ ಎರಡಲ್ಲ, ಯೋಚನೆ ಮಾಡಿ, ಒಂದಲ್ಲ ಎರಡಲ್ಲ, 68 ವಾಕ್ಯಗಳು. ಹಳೆ ಒಡಂಬಡಿಕೆಯಲ್ಲಿ ನಡೆದಂಥ ಎಲ್ಲ ಘಟನೆಗಳು ಪವಿತ್ರಾತ್ಮರು ಸಂತ ಮಾರ್ಕರ ಮುಖಾಂತರ ಬರೆಸ್ತಾರೆ. ದೇವರು ಮನುಷ್ಯರನ್ನ ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾರೆ. ಇದು ಎಲ್ಲಿ?
ಎಲ್ಲಿ ಇದು? ಆದಿಕಾಂಡ ಅಲ್ವಾ? ಹೌದಾ? ಹೌದು ಬ್ರದರ್. ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯ ಓದಿ. 27. ಸೃಷ್ಟಿಸಿದರು ನರರನ್ನು ತಮ್ಮ ಹೋಲಿಕೆಯಲ್ಲಿ, ಸೃಷ್ಟಿಸಿದರವರನ್ನು ದೇವಾನುರೂಪದಲ್ಲಿ, ಸೃಷ್ಟಿಸಿದರವರನ್ನು ಸ್ತ್ರೀ ಪುರುಷರನ್ನಾಗಿ ಗಂಡು ಹಾಗೂ ಹೆಣ್ಣಾಗಿ ದೇವರು ನಿರ್ಮಿಸಿದರನ್ನೋದು ಎಲ್ಲಿ? ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯ ಅಲ್ವಾ? ಹೌದಾ? ಓಕೆ. ಈಗ ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ 10ನೇ ಅಧ್ಯಾಯ ವಾಕ್ಯ 6 ಓದಿ. 10ನೇ ಅಧ್ಯಾಯ ವಾಕ್ಯ 6. ಮಾರ್ಕ 10:6. ಆದರೆ ಸೃಷ್ಟಿಯ ಆರಂಭದಿಂದಲೇ ದೇವರು ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾರೆ. ಮತ್ತೊಮ್ಮೆ ಓದೋಣ. ಬೇರೆ ಯಾರಾದರೂ ಆರೋಗ್ಯ ಸಮುದ್ರದಲ್ಲಿ ಓದಿ. ಆದರೆ ಸೃಷ್ಟಿಯ ಆರಂಭದಿಂದಲೇ ದೇವರು ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾರೆ. ಸೃಷ್ಟಿಯ ಆರಂಭದಲ್ಲೇ ದೇವರು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾರೆ. ಮೋನಿಕಾ ಓದಿ, ಮತ್ತೆ ನೀವೊಮ್ಮೆ ಓದಿ, ಪರವಾಗಿಲ್ಲ. ಆದರೆ ಸೃಷ್ಟಿಯ ಆರಂಭದಲ್ಲೇ ದೇವರು ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾರೆ. 2 ವಾಕ್ಯ ಹೊಂದಾಣಿಕೆ ಇದೆಯಾ? ಹೋಲ್ತಾ ಇದೆಯಾ? ಪ್ರೈಸ್ ಲಾರ್ಡ್. ನೋಡಿ, ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯಲ್ಲಿ ಸಂತ ಮಾರ್ಕರು ಎಲ್ಲಿ? ಕೆಲವು ಜನ ಬೋಧಕರು ಏನು ಹೇಳ್ತಾರೆ? ಹಳೆ ಒಡಂಬಡಿಕೆ ಮುಗೀತು, ಅಲ್ಲಿ ಬರೆದಿರೋದೆಲ್ಲ ಮುಗೀತು, ಪ್ರಭು ಯೇಸು ಕ್ರಿಸ್ತರು ಬಂದ ಮೇಲೆ ಎಲ್ಲ ಬದಲಾಯಿತು ಅಂತ ಹೇಳ್ತಾರೆ. ಆದರೆ ಪ್ರಭು ಯೇಸು ಕ್ರಿಸ್ತರನ್ನ ನೋಡದಂತಹ ಸಂತ ಮಾರ್ಕರು ಬರೀತಾರೆ, ಪವಿತ್ರಾತ್ಮರು ಸಂತ ಮಾರ್ಕರ ಮುಖಾಂತರ ಈ ಒಂದು ವಾಕ್ಯವನ್ನು ಬರೆಸ್ತಾರೆ. ಯಾಕಂದರೆ ಸರಿಸುಮಾರು ಒಂದು 4,000 ವರ್ಷಗಳು ಆಗಿರ್ಬೋದು ಆಗ, ಅಥವಾ 2-3 ಸಾವಿರ ವರ್ಷಗಳು ಆಗಿರ್ಬೋದು. ಅದು ಪರ್ಫೆಕ್ಟಾಗಿ ನಮ್ಗೆ ಹೇಳೋಕ್ಕಾಗಲ್ಲ. ಬಟ್ ಆದರೆ ಅಷ್ಟು 1000 ವರ್ಷಗಳಲ್ಲಿ ಜನ ಮರ್ತೋಗಿರ್ಬೋದು. ಮರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದೇವರು ಸಂತ ಮಾರ್ಕರ ಮುಖಾಂತರ ಬರೆಸ್ತಾರೆ. ಪ್ರೈಸ್ ಲಾರ್ಡ್. ಇನ್ನೂ ಒಂದು ಹೆಜ್ಜೆ ಮೇಲೆ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಿಲ್ಲ, ಬಟ್ ಆದರೂ ಕೂಡ ಈ ವಾಕ್ಯವನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ರೋಮನರಿಗೆ ಬರೆದ ಪತ್ರ, ಸಂತ ಪೌಲರು ಹೇಳ್ತಾರೆ ನೋಡೋಣ. 1 ಕೊರಂತಿ 7ನೇ ಅಧ್ಯಾಯ 15ನೇ ವಾಕ್ಯ ಓದಿ. 15ನೇ ವಾಕ್ಯ 7:15. ವಿಶ್ವಾಸವಿಲ್ಲದ ಸತಿಯಾಗಲಿ ಒಂದು ನಿಮಿಷ. ಒಂದು ವೇಳೆ ಅದು ಸೇರಿಸಿ. ಒಂದು ವೇಳೆ ವಿಶ್ವಾಸವಿಲ್ಲದ ಸತಿಯಾಗಲಿ ಪತಿಯಾಗಲಿ ಬೇರ್ಪಟ್ಟು ಹೋಗಬೇಕೆಂದಿದ್ದರೆ ಹೋಗಲಿ. ಇಂಥ ಸಂದರ್ಭಗಳಲ್ಲಿ ಕ್ರೈಸ್ತ ಸಹೋದರನು ಇಲ್ಲವೇ ಸಹೋದರಿಯು ವಿವಾಹ ಬಂಧನದಿಂದ ವಿಮುಕ್ತರಾಗುತ್ತಾರೆ. ಏಕೆಂದರೆ ದೇವರು ನಿಮ್ಮನ್ನು ಶಾಂತಿ ಸಮಾಧಾನದಿಂದ ಬಾಳಲು ಕರೆದಿದ್ದಾರೆ. ಸಂತ ಪೌಲರು ಹೇಳ್ತಾರೆ, ದೇವರು ಉಂಟು ಮಾಡಿದ್ದು ಶಾಂತಿ ಸಮಾಧಾನದಿಂದ ಜೀವಿಸಲಿಕ್ಕೆ. ಒಂದು ಗಂಡು ಒಂದು ಹೆಣ್ಣು ಶಾಂತಿ ಸಮಾಧಾನದಿಂದ ಜೀವಿಸಲಿಕ್ಕೆ, ಡೈಲಿ ನರಕದಲ್ಲಿ ಬದುಕಲಿಕ್ಕಲ್ಲ. ವಯನಾಡಲ್ಲಿ ನೋಡಿ, ವಯನಾಡಲ್ಲಿ ಏನಾಯಿತು? ರಾತ್ರಿ ಒಳ್ಳೆಯವರು ಹೋದರು, ಕೆಟ್ಟವರು ಹೋದರು, ರಾತ್ರಿ ಜಗಳ ಆಡ್ತಾಯಿದ್ದವರು ಹೋದರು, ಸಂತೋಷವಾಗಿದ್ದವರು ಹೋದರು, ನೆಮ್ಮದಿಯಾಗಿದ್ದವರು ಹೋದರು, ನಾಳೆ ಬಗ್ಗೆ ಯೋಚನೆ ಮಾಡೋರು ಹೋದರು, ಬ್ಯಾಂಕಲ್ಲಿ ದುಡ್ಡಿಟ್ಟವರು ಹೋದರು, ಕುಟುಂಬಗಳಲ್ಲಿ ಆಸ್ತಿ ಮಾಡಿಟ್ಟವರು ಹೋದರು, ಎಲ್ಲರೂ ಹೋದರು. ಆದರೆ ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ದೇವರು ಒಂದು ಗಂಡನ್ನ ಹೆಣ್ಣನ್ನು ಉಂಟು ಮಾಡಿದ್ದು ಶಾಂತಿ ಸಮಾಧಾನದಿಂದ ಜೀವಿಸಲಿಕ್ಕೆ. ಬಿಟ್ಟೋಗ್ಬೇಕಂತ ಮನಸ್ಸಿದ್ರೆ ಬಿಟ್ಟೋಗ್ಲಿ, ನೋ ಪ್ರಾಬ್ಲಮ್. ಸಂತ ಪೌಲರು ಹೇಳ್ತಾರೆ, ಹೋಗ್ಲಿ, ನೋ ಪ್ರಾಬ್ಲಮ್. ಯಾಕೆ? ದೇವರ ಆ ಒಂದು ವಾಗ್ದಾನ ನೆರವೇರಿಸಲಿಕ್ಕೆ ಆಗದಿದ್ದ ಮೇಲೆ ನೀನು ಪ್ರತಿದಿನ ಸೈತಾನನ ಮಗಳಾಗಿ
ಅಥವಾ ಸೈತಾನನ ಮಗನಾಗಿ ಇಡೀ ಕುಟುಂಬದಲ್ಲಿ ಬೆಂಕಿಯನ್ನು ತುಂಬಿಕೊಂಡು ನೀನು ಬದುಕೋದಕ್ಕಿಂತ ಬಿಟ್ಟು ಹೋಗ್ಬೇಕಂತ ನಿರ್ಧಾರ ಮಾಡಿದ್ರೆ ಬಿಟ್ಟು ಹೋಗು. ವಿವಾಹ ಬಂಧನದಿಂದ ಅವರು ಬೇರ್ಪಡ್ತಾರೆ. ಸಂತ ಮಾರ್ಕರು ಹೇಳ್ತಿರೋದು ಅದನ್ನೇ. ಏನು? ದೇವರು ಮನುಷ್ಯರನ್ನ ಗಂಡು ಹೆಣ್ಣಾಗಿ ಉಂಟು ಮಾಡೋದು ಕಾರಣ ಅವರು ಶಾಂತಿ ಸಮಾಧಾನದಿಂದ ಜೀವಿಸಬೇಕು ಅನ್ನೋ ಕಾರಣಕ್ಕೋಸ್ಕರ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಈಗ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವಂತ ಆ ವಾಕ್ಯ ಮಾರ್ಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ಓದ್ಬೋದು. ಹೌದಾ? ಇದೆಯಾ? ಇದೆ ಅಲ್ವಾ? ಎರಡನೇದಾಗಿ ಪುರುಷನು ತಂದೆ, ಮ್ಯೂಟ್ ಮಾಡ್ಕೊಳ್ಳಿ, ತಂದೆ ತಾಯಿಗಳನ್ನು ಬಿಟ್ಟು ಹೆಂಡತಿಯನ್ನು ಸೇರಿಕೊಳ್ಳಲಿ. ಪುರುಷನು ತಂದೆ ತಾಯಿಗಳನ್ನು, ಯಾವಾಗ? ಮದುವೆ ಆದಮೇಲೆ ತಂದೆ ತಾಯಿಗಳನ್ನು ಬಿಟ್ಟು ಹೆಂಡತಿಯನ್ನ ಸೇರಿಕೊಳ್ಳಲಿ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಎಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಆದಿಕಾಂಡ 2ನೇ ಅಧ್ಯಾಯ ವಾಕ್ಯ 24 ಓದಿ. ಈ ಕಾರಣ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಒಡಲಾಗಿ ಬಾಳುವರು. ಇದು ದೇವರ ವಾಗ್ದಾನ. ಇದು ದೇವರ ವಾಗ್ದಾನ. ಒಂದು ಟೈಮ್ ದೇವರು ಹೇಳಿದ್ರು ಅಂದ್ರೆ ಅದು ಮುಗೀತು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಒಂದು ಟೈಮ್ ಹೇಳಿದ್ರು ಅಂದ್ರೆ ಅದು ನೆರವೇರುತ್ತೆ. ಹೌದಾ? ನೆರವೇರುತ್ತೆ. ತನ್ನ ಹೆಂಡತಿಯನ್ನ, ತಂದೆ ತಾಯಿಗಳನ್ನ ಬಿಟ್ಟು ಹೆಂಡತಿಯನ್ನ ಸೇರಿಕೊಳ್ಳಲ್ಲ. ಇದರ ಅರ್ಥ ಏನು? ತಂದೆ ತಾಯಿಗಳನ್ನ ಬಿಟ್ಬಿಡು ಅಂತನಾ? ಇಲ್ಲ. ದೇವರ ನಾಮನ ಮಹಿಮೆಪಡಿಸಲಿಕ್ಕೆ ಇನ್ನೊಂದು ಬಲವಾದ ಕೈ, ಸಾಕ್ಷಿಯ ಕೈ, ಸಮಾಧಾನದ ಕೈ, ಸಂತೋಷದ ಕೈ, ಆ ಕೈಯನ್ನು ಹಿಡ್ಕೊಂಡು ಇಬ್ರು ಹೇಗಿರ್ಬೇಕು? ಗಂಡ ಹೆಂಡತಿ ಕುತ್ಕೊಬೇಕು, ಪ್ರಾರ್ಥಿಸ್ಬೇಕು. ಲೋಕಕ್ಕೋಸ್ಕರ ಪ್ರಾರ್ಥಿಸ್ಬೇಕು, ತನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸ್ಬೇಕು, ತನ್ನ ಇಡೀ ಸಮುದಾಯಕ್ಕೆ, ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳಿಗೋಸ್ಕರ, ರೋಗಿಗಳಿಗೋಸ್ಕರ ನೀವು ಪ್ರಾರ್ಥಿಸ್ಬೇಕು. ಪ್ರಾರ್ಥನೆ ಮಾಡುವುದಕ್ಕಾಗಿ ನೋಡಿ, ಏದೇನ್ ತೋಟವನ್ನ ಮುನ್ನಡೆಸುವುದಕ್ಕಾಗಿ ದೇವರು ಆದಾಮನನ್ನು ಉಂಟು ಮಾಡಿದ್ರು, ಅದಾದ ಮೇಲೆ ಅವ್ವಳನ್ನು ಉಂಟು ಮಾಡಿದ್ರು. ಏನಕ್ಕೆ? ಏದೇನ್ ತೋಟವನ್ನ ಇವರು ಮುನ್ನಡೆಸಬೇಕು. ಕುಟುಂಬ ಎಂಬುದು ಕೂಡ ಒಂದು ಏದೇನ್ ತೋಟ. ಹೌದಾ? ಪ್ರೈಸ್ ದಿ ಲಾರ್ಡ್. ಕುಟುಂಬ ಎಂಬುದು ಕೂಡ ಒಂದು ಏದೇನ್ ತೋಟ. ಹಾಗಾಗಿ ಗಂಡ ಹೆಂಡತಿ ಇಬ್ಬರೂ ಕೂಡ ಏದೇನ್ ತೋಟವನ್ನ ಮುನ್ನಡೆಸುವುದಕ್ಕೋಸ್ಕರ ದೇವರು ಹೇಳಿದೇನು? ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಹೆಂಡತಿಯನ್ನ ಸೇರಿಕೊಳ್ಳಲಿ. ಯಾವಾಗ? ಪ್ರಾರ್ಥನೆ. ಕುಟುಂಬವನ್ನ ಮುನ್ನಡೆಸುವುದಕ್ಕಾಗಿ. ಎಲ್ಲರೂ ಒಟ್ಟಿಗೆನೇ ಇರಬೇಕು, ಒಂದೇ ಕುಟುಂಬವಾಗಿರಬೇಕು, ಒಂದೇ ಕುಟುಂಬದಲ್ಲಿರಬೇಕು. ಆದರೆ ಆಲೋಚನೆಗಳು ಮಾತ್ರ ಎಲ್ಲಿರಬೇಕು? ಆಲೋಚನೆಗಳು, ಕಾರ್ಯಗಳು ಹೆಂಡತಿಯೊಂದಿಗೆ ಸೇರಿ ನಂತರ ದೇವರೊಂದಿಗೆ ಪ್ರಾರ್ಥಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಒಂದು ಉದಾಹರಣೆ ಕೊಡ್ತೀನಿ ನೋಡಿ, ಸಣ್ಣ ಉದಾಹರಣೆ. ಈ ಪೆನ್ ಇದೆ ಅಲ್ವಾ? ಈ ಪೆನ್ನು ಒಂದು 10 kg ಇದೆ ಅಂತ ತಿಳ್ಕೊಳ್ಳೋಣ. 10 kg ಇದೆ. ಇದನ್ನು ನಾನು ಎತ್ತಬೇಕಾದ್ರೆ 10 kg ಎತ್ತಬೇಕು. ಹೌದಾ? 10 kg. ಅರ್ಥ ಆಗ್ತಿದೆಯಾ? ಕೇಳಿಸ್ತಾ ಇದೆಯಾ? ಈ ಪೆನ್ನಿನ ಭಾರ 10 kg ಇದೆ. ಇದನ್ನು ನಾನು ಎತ್ತಬೇಕಾದ್ರೆ 10 kg ನಾನು ಒಬ್ಬನೇ ಎತ್ತಬೇಕು. ಆದರೆ ಇಬ್ಬರು ಎತ್ತಬೇಕಾದ್ರೆ ಏನಾಯ್ತು?
ಪೆನ್ನಿನ ಭಾರ ಡಿವೈಡ್ ಆಯ್ತು 5 ಕೆಜಿ. 5 ಆಯ್ತು. ಗಂಡ 5 kg, ಹೆಂಡ್ತಿಗೆ 5 kg. ಓಕೆ, ಅದಾದ್ಮೇಲೆ ಮಕ್ಕಳು ಸೇರ್ಕೊಂಡ್ರು, ಆಗ ಎಷ್ಟಾಯ್ತು ಅಲ್ವಾ? ಭಾರ ಕಡಿಮೆ ಆಗುತ್ತಾ ಹೋಗುತ್ತೆ? ಕಮ್ಮಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಮಾಡುವ ಪಾಪದ ಭಾರ ಅಷ್ಟಿಷ್ಟಲ್ಲ. ಉದಾಹರಣೆಗೆ ಹೇಳ್ಬೇಕಾದ್ರೆ, ಸುಮ್ಮನೆ ಹಾಗೆ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ವಿಗ್ರಹಾರಾಧನೆ ಇಲ್ಲ, ವಾಕ್ಯ ಉಲ್ಲಂಘನೆ ಇಲ್ಲ, ವಾಕ್ಯದ ತಿರಸ್ಕಾರ ಇಲ್ಲ, ಕೆಟ್ಟ ಆಲೋಚನೆ ಇಲ್ಲ, ಕೆಟ್ಟ ಮಾತುಗಳು, ಅನೇಕ ವಿಷಯಗಳು. ಈ ಎಲ್ಲ ಪಾಪದ ಭಾರವನ್ನು ಹೊರಲಿಕ್ಕೆ ಒಬ್ಬರಿಂದ ಸಾಧ್ಯವಿಲ್ಲ. ಹಾಗಾಗಿ ಕುಟುಂಬದಲ್ಲಿರುವ ಎಲ್ಲರೂ ದೇವರ ಸಮ್ಮುಖದಲ್ಲಿ ಕುಳಿತಾಗ ಆ ಪಾಪದ ಭಾರ ಹಗುರವಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಆದಿಕಾಂಡ 2ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ದೇವರು ಅಂದೇ ನಿರ್ಧಾರ ಮಾಡಿದ್ರು. ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ಹೆಂಡತಿಯೊಂದಿಗೆ ಸೇರಿಕೊಳ್ಳಲಿ. ಯಾಕಂದ್ರೆ ಅವರಿಬ್ಬರು ಬೇರೆ ಬೇರೆ ಅಲ್ಲ, ಇಬ್ಬರು ಒಂದೇ ಅಲ್ವಾ? ಓಕೆ, ನೋಡೋಣ. ಮಾರ್ಕನು ಬರೆದ ಶುಭ ಸಂದೇಶ ನೋಡೋಣ. 10ನೇ ಅಧ್ಯಾಯ ವಾಕ್ಯ 7 ಓದಿ. 10ನೇ ಅಧ್ಯಾಯ ವಾಕ್ಯ 7. ಈ ಕಾರಣದಿಂದ ಗಂಡನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕೂಡಿಕೊಂಡು ಅವರಿಬ್ಬರು ಒಂದಾಗಿ ಬಾಳುವರು ಎನ್ನುತ್ತದೆ ಪವಿತ್ರ ಗ್ರಂಥ ಆಗಿ ಹೇಳ್ತಾ ಇದೆ. ಆದ್ರೆ ನಾವು ಅದನ್ನ ಆ ಥರ ನಡ್ಕೊಳ್ತಾ ಇದೀವಾ? ಪ್ರೈಸ್ ದಿ ಲಾರ್ಡ್. ಒಂದು ವಿಷಯ ಹೇಳ್ತೀನಿ. ಅಯ್ಯೋ ಬ್ರದರ್, ನನಗೆ ವಿಷಯನೇ ಗೊತ್ತಿಲ್ಲ, ಧರ್ಮಶಾಸ್ತ್ರದ ಬಗ್ಗೆನೇ ನನಗೆ ಗೊತ್ತಿಲ್ಲ, ನನಗೆ ನಮ್ಮ ಫಾದರನ್ನು ಯಾಮಾರಿಸ್ಬಿಟ್ರು, ನನಗೆ ಪಾಸ್ಟರ್ ಯಾಮಾರಿಸ್ಬಿಟ್ರು, ಬೋಧಕರು ಯಾಮಾರಿಸ್ಬಿಟ್ರು, ಅಯ್ಯೋ ನನ್ನ ಗಂಡ ನನಗೆ ತಿಳಿಸ್ಕೊಳ್ಳಿಲ್ಲ, ನನ್ನ ಗಂಡ ಇದು ಮಾಡಿಬಿಟ್ರು, ನನ್ನ ಹೆಂಡತಿ ಇದು ಮಾಡಿಬಿಟ್ರು, ನನ್ನ ತಾಯಿ ಅಡ್ಡ ಬಂದ್ಬಿಟ್ರು, ನಮ್ಮ ಅಪ್ಪ ಹೇಳಿದ ಮಾತು ಕೇಳಲಿಲ್ಲ, ನನ್ನ ತಮ್ಮ ಏನೇನೋ ಹೇಳ್ಕೊಟ್ಬಿಟ್ಟ, ನಮ್ಮ ಮನೆ ಪಕ್ಕದವ್ರು ಇದೇ ಥರ ಜೀವಿಸಿದ್ರು, ಅವ್ರು ಹಿಂಗೆ ಈ ನಾಟಕ ಅಲ್ಲ, ಲೋಕದಲ್ಲಿ ಮಾತ್ರ. ಈ ನಾಟಕ ಅಲ್ಲ, ಲೋಕದಲ್ಲಿ ಮಾತ್ರ. ಯಾಕೆ ಅಂತ ಹೇಳ್ತೀನಿ. ಸುಜ್ಞಾನ ಗ್ರಂಥ 13ನೇ ಅಧ್ಯಾಯಕ್ಕೆ ಹೋಗೋಣ. ಸುಜ್ಞಾನ ಗ್ರಂಥ ಸಿರಾಕ ಗ್ರಂಥಕ್ಕಿಂತ ಮುಂಚಿತವಾಗಿದೆ, ಸರಿನಾ? 13ನೇ ಅಧ್ಯಾಯ ವಾಕ್ಯ 9 ಓದಿ. ಪ್ರಪಂಚವನ್ನೇ ಶೋಧಿಸಿ ನೋಡುವ ಶಕ್ತಿ ಇವರಲ್ಲಿದ್ದ ಮೇಲೆ ಸೃಷ್ಟಿಗೆ ಒಡೆಯನಾದವರನ್ನು ಅರಿತುಕೊಳ್ಳಲು ತಡವಾದದ್ದೇಕೆ? ಪ್ರೈಸ್ ದಿ ಲಾರ್ಡ್. ಪ್ರಪಂಚವನ್ನೇ ಅಂತ ಇದೆಯಾ ಅಲ್ವಾ? ಅದೇ ಫೈನಲ್. ಓದಬೇಕಾದ್ರೆ ಕರೆಕ್ಟಾಗಿ ಓದಬೇಕು. ನೋಡಿ, ಪ್ರಪಂಚವನ್ನೇ, ಇಡೀ ಪ್ರಪಂಚದಲ್ಲಿರುವ ಎಲ್ಲ ವಿಷಯಗಳನ್ನು ಅರ್ಥಕೊಂಡಿದ್ದೀರಾ. ಇದು ಟೊಮೊಟೊ, ಇದು ಈರುಳ್ಳಿ, ಇದು ಬದನೆಕಾಯಿ, ಇದು ಚಿಕನ್ನು, ಇದು ಮಟನ್ನು, ಇದು ಫಿಶ್ಶು ಅಲ್ವಾ? ಇದು ತೊಗರಿಬೇಳೆ, ಇದು ಅವರೆಬೇಳೆ, ಇದು ಸಕ್ಕರೆ, ಇದು ಬೆಲ್ಲ, ಹೌದಾ? ಇದು ಕಿವಿವಾಲೆ, ಇದು ಮೂಗುತಿ ವಾಲೆ ಅಲ್ವಾ? ಎಲ್ಲ ಅರಿವಿದೆ ಅಲ್ವಾ? ಇದು ಗಂಡನ ದುಡ್ಡು, ಇದು ನಮ್ಮ ಅಮ್ಮನ ದುಡ್ಡು, ಇದು ನಮ್ಮ ಅಪ್ಪನ ದುಡ್ಡು, ಇದು ನನ್ನ ತಮ್ಮನ ದುಡ್ಡು. ಅರಿವಿದೆಯಾ? ಇದೆ. ಪ್ರತಿಯೊಂದು ಇದೆ. ಹಣದ ವಿಷಯದಲ್ಲಿದೆ, ಆಭರಣದ ವಿಷಯದಲ್ಲಿದೆ, ತಿನ್ನೋ ವಿಷಯದಲ್ಲಿದೆ. ಆದರೆ ಬೈಬಲ್ ಹೇಳುತ್ತೆ, ಇಡೀ ಪ್ರಪಂಚವನ್ನೇ ಶೋಧಿಸುವ ಶಕ್ತಿ ನಿನ್ನಲ್ಲಿ ಇರಬೇಕಾದ್ರೆ ಸೃಷ್ಟಿಗೆ ಒಡೆಯರಾದವರನ್ನ ಅರ್ಥಕೊಳ್ಳಿಕ್ಕೆ ಯಾಕೆ ತಡ ಯಾಕೆ ಮಾಡಿದೆ? ತಪ್ಪ್ಯಾರ್ದು? ನಮ್ದು. ನ್ಯಾಯ ತೀರ್ಪಿನ ದಿನ ಅಲ್ಲಿ ಬಂದ್ಬಿಟ್ಟು ದೇವ್ರೇ ನನ್ನ ಗಂಡ ಇಲ್ಲೇ ಪಕ್ಕದವ್ರೆ, ಅದೇನು ಏದೇನು ತೋಟದಲ್ಲಿ ಕೊಟ್ಟ ಕಾರಣಗಳು ಅಲ್ಲಿ ನಡೆಯಲ್ಲ. ನನ್ನ ಆತ್ಮವನ್ನ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನನ್ನ ಆತ್ಮವನ್ನ, ಉದಾಹರಣೆ ನಾನು ಕೊಡ್ತಾ ಇದ್ದೀನಿ, ನನ್ನ ಆತ್ಮವನ್ನ ನಾಶ ಮಾಡುವುದಕ್ಕಾಗಿ ಸೈತಾನ ಏದೇನು ತೋಟದಲ್ಲಿ ಯಾವ ರೀತಿ ಒಂದು ಸರ್ಪದ ಮುಖಾಂತರ ಒಳಗಡೆ ಪ್ರವೇಶ ಮಾಡಿದ್ನೋ, ಪ್ರವೇಶ ಮಾಡಿ ಅಲ್ಲಿ ಏದೇನು ತೋಟದಲ್ಲಿ ಪಾಪ ಮಾಡಿ ಆ ಏದೇನು ತೋಟವನ್ನೇ ಮುಚ್ಚಿ ಹೋಗ್ಲಿಕ್ಕೆ ಯಾವ ರೀತಿ ಅವನು ಕುತಂತ್ರ ಬಳಸಿದ್ನೋ ಅದೇ ರೀತಿ ನನ್ನ ಆತ್ಮವನ್ನು ನಾಶ ಮಾಡಲಿಕ್ಕೆ ಒಬ್ಬ ಗೆಳೆಯನ ಮುಖಾಂತರ ಇರ್ಬೋದು, ಅಥವಾ ಯಾಜಕರ ಮುಖಾಂತರ ಇರ್ಬೋದು, ಬೋಧಕರ ಮುಖಾಂತರ ಇರ್ಬೋದು, ಪಾಸ್ಟರ್ಸ್ಗಳ ಮುಖಾಂತರ ಇರ್ಬೋದು,
ಬೇರೆ ಬೇರೆ ಸುಳ್ಳು ಬೋಧನೆಗಳ ಮುಖಾಂತರ ಇರ್ಬೋದು, ಹೆಂಡತಿ ಮುಖಾಂತರ ಇರ್ಬೋದು, ಗಂಡನ ಮುಖಾಂತರ ಇರ್ಬೋದು, ಅಪ್ಪ ಅಮ್ಮನ ಮುಖಾಂತರ ಇರ್ಬೋದು, ಯಾರ ಮುಖಾಂತರ ಬೇಕಾದರೂ ಅವನು ಏನು ಮಾಡ್ತಾನೆ, ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಸೋಲೋದು ಗೆಲ್ಲೋದು ಯಾರಿಗೆ ಬಿಟ್ಟಿದ್ದು? ಅಲ್ವಾ? ಸೋಲೋದು ಎಲ್ಲ ಅರಿವು ಇದ್ಮೇಲೆ ಇವತ್ತು ಒಂದು ಬುಕ್ ಸ್ಟಾಲ್ಗೆ ಹೋಗಿದ್ದೆ ನಾನು. ಇವತ್ತೊಂದು ಬುಕ್ ಸ್ಟಾಲ್, ನಾನು ಸಿಟಿ ಒಳಗಡೆ ಫ್ರೆಸರ್ಟನ್ಗೆ ಹೋದಾಗೆಲ್ಲ ಒಂದು ಬುಕ್ ಹೋಗಿ ತೊಗೊಂಬರ್ತಾ ಇರ್ತೀನಿ. ಇವತ್ತು ಒಂದು 2 ಪುಸ್ತಕಗಳನ್ನು ತೊಗೊಂಡು ಬಂದೆ ಓದಲಿಕ್ಕೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ ನಾನು ಕೆಲವು ಒಳ್ಳೊಳ್ಳೆ ಬುಕ್ಸ್ ಬಂದಿದೆ ಬ್ರದರ್, ತಗೊಳ್ಳಿ ಇದನ್ನು ತೊಗೊಂಡು ಇದು ಓದಿ ಅಂತ. ಆವಾಗ ಅವ್ರು ಹೇಳಿದ್ರು, ನಾನು ಹೇಳಿದೆ, ಅಯ್ಯೋ ಬ್ರದರ್ ಎಲ್ಲಿ ಟೈಮೇ ಸಾಕಾಗಲ್ಲ, ಮನೆಯಲ್ಲೇ ಒಂದು 300-400 ಪುಸ್ತಕಗಳಿದೆ, ಅದು ಯಾವಾಗ ಓದಬೇಕು ಯಾವಾಗ ಓದಬಾರ್ದು ನನಗೂ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು, ಈ ಡ್ಯೂಟಿ ಮಾಡಬೇಕು, ಮತ್ತು ಕ್ಲಾಸಸ್ ಇರುತ್ತೆ, ಮತ್ತು ಸಮಯ ನನಗೂ ಶರೀರಕ್ಕೆ ಸಮಯ ಕೊಡಬೇಕು, ಎಲ್ಲ ಕೆಲಸಗಳೆಲ್ಲ ಇದೆ ಅಂತ ಹೇಳಿದಾಗ ಆತ ಹೇಳಿದ ಒಂದೇ ಒಂದು ಮಾತು ನನಗೆ ಈ ಕೆನ್ನೆಗೆ ಹಿಂಗೊಡ್ದು ಹೊಡೆದಂಗೆ ಆಯಿತು ನನಗೆ. ಅವರು ಹೇಳಿದ್ದೇನಂತ ಹೇಳಿದ್ರೆ, ಬ್ರದರ್ ದೇವ್ರನ್ನ ನೀವು ಅರಿತುಕೊಳ್ಬೇಕು ಅಂತ ಹೇಳಿದ್ರೆ, ದೇವರ ಜ್ಞಾನ ಬೇಕು ಅಂದರೆ ನೀವು ಸಮಯ ಕೊಟ್ಟು ಬುಕ್ ಓದಲೇಬೇಕು ಬ್ರದರ್, ಬೇರೆ ಮಾರ್ಗ ಇಲ್ಲವೇ ಇಲ್ಲ ಅಂತ ಹೇಳಿದ್ರು. ನನಗೆ ಹೆಂಗೆ ಅನ್ನಿಸ್ತಂದ್ರೆ ಆ ಟೈಮಲ್ಲಿ, ಹೌದು, ಯಾಕಂದರೆ ನಾನು ಸಮಯ ಕೊಟ್ಟು ಬೈಬಲನ್ನು ಓದದೆ ಹೋದರೆ ಕಳ್ಳ ಬೋಧಕ ಬರ್ತಾನಲ್ಲಿ. ಏನು ನೋಡಿ, ಇದು ಒಂದು ಅದ್ಭುತವಾದ ಒಂದು ಪೆನ್ನು. ಈ ಪೆನ್ ಹಿಡ್ಕೊಂಡು ನೀವು ಏನು ಬರಿತೀರೋ, ನಾನು ಪರಲೋಕಕ್ಕೆ ಹೋಗಬೇಕು ಅಂತ ಬರೆದ್ರೆ ನೀವು ಪರಲೋಕಕ್ಕೆ ಹೋಗ್ತೀರಾ, ಅಥವಾ ಇವರು ನಾಶವಾಗಲಿ ಅಂತ ಬರೆದ್ರೆ ಅವ್ರು ನಾಶ ಆಗ್ತಾರೆ. ಈ ಪೆನ್ನು ಅಷ್ಟು ಮ್ಯಾಜಿಕ್ ಪೆನ್ನು. ಆದರೆ ಇದನ್ನು ಬರೀಬೇಕಾದ್ರೆ ಶುಕ್ರವಾರ ಮಾತ್ರ ಬರಿಬೇಕು. ನೀವು ಯಾವಾಗ ಬರಿಬೇಕು? ಶುಕ್ರವಾರ ಮಾತ್ರ ಬರಿಬೇಕು. ಅದಕ್ಕೆ ಹೌದು, ಉಪವಾಸ ಇರಬೇಕಾಗುತ್ತೆ. ಅದಕ್ಕೆಲ್ಲ ಉಪವಾಸ ಎಲ್ಲ ಇದ್ದು ನೀವು ಬರೀಬೇಕಾಗುತ್ತೆ. ಆಗ ಎಲ್ಲ ಸರೋಗುತ್ತೆ. ನೀನು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಈ ಪೆನ್ ತಗೋ, ನೀನು ಪರಲೋಕಕ್ಕೆ ಹೋಗ್ತೀಯಾ ಅನ್ನೋ ಒಂದು ದುರ್ಬೋಧಕ ಬಂದು ನಿಂತ್ಕೊಳ್ತಾನೆ, ಗ್ಯಾರಂಟಿ ಬಂದು ನಿಂತ್ಕೊಳ್ತಾನೆ. ಆದರೆ ನಾವು ಸತ್ಯವಾಕ್ಯ ಅಂದರೆ ಬೈಬಲ್, ದೇವರ ಜೀವವುಳ್ಳ ವಾಕ್ಯಗಳನ್ನು ಓದಿದರೆ ಏನಾಗುತ್ತೆ? ಸುಳ್ಳು ಅಂತ ನಮಗೆ ಅರಿವಾಗುತ್ತೆ, ಗೊತ್ತಾಗುತ್ತೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರನೇ ನಾವು ಪ್ರತಿದಿನ ವಾಕ್ಯಗಳನ್ನು ಓದಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಓದಬೇಕು. ಕಾರಣ ಏನಂತ ಹೇಳಿದ್ರೆ, ಆದಿಕಾಂಡದಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನು, ಸರಿಸುಮಾರು 68 ವಾಕ್ಯಗಳನ್ನು, ಹಳೆ ಒಡಂಬಡಿಕೆಯಲ್ಲಿ ನಡೆದಿರುವ 68 ವಾಕ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಮೊದಲನೇದಾಗಿ ಸಂತ ಮಾರ್ಕರ ಮುಖಾಂತರ 68 ವಾಕ್ಯಗಳನ್ನು ಹೋಲುವಂತೆ ಪವಿತ್ರಾತ್ಮರು ಬರೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ತಮಾಷೆ ಅಲ್ಲ. ವಾಕ್ಯಕ್ಕೆ ಅಷ್ಟು ಬೆಲೆ ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ಇನ್ನೊಂದು ಕುತಂತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಂದು ಕುತಂತ್ರ ನಡೆಯುತ್ತೆ ಹಳೆ ಒಡಂಬಡಿಕೆಯಲ್ಲೂ ಕೂಡ ಹೊಸ ಒಡಂಬಡಿಕೆಯಲ್ಲೂ ಕೂಡ ಒಂದು ಕುತಂತ್ರ ನಡೆಯುತ್ತೆ. ಅದು ಏನು ಕುತಂತ್ರ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ತೋಟಕ್ಕೆ ಇವನೇ ಉತ್ತರಾಧಿಕಾರಿ. ತೋಟಕ್ಕೆ ಇವನೇ ಉತ್ತರಾಧಿಕಾರಿ. ಇವನನ್ನ ಮುಗಿಸಿ ಬಿಡೋಣ. ಪ್ರೈಸ್ ದಿ ಲಾರ್ಡ್. ಇದೊಂದು ಕುತಂತ್ರ ನಡೆಯುತ್ತೆ, ಕುತಂತ್ರ. ಆದ್ರೆ ಮುಗಿಸಕ್ಕಾಗಲ್ಲ, ಮುಗಿಸಿ ಬಿಡೋಣ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ನೀವು ಎಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ, ಆದಿಕಾಂಡ 37ನೇ ಅಧ್ಯಾಯ ವಾಕ್ಯ 20ರಲ್ಲಿ ನೀವು ನೋಡ್ತೀರಾ. ಓದಿ, ಆದಿಕಾಂಡ 37ನೇ ಅಧ್ಯಾಯ ವಾಕ್ಯ 20. ಪ್ರೈಸ್ ದಿ ಲಾರ್ಡ್. 37:20. ನಾವು ಅವನನ್ನು ಕೊಂದು ಈ ಬಾವಿಯೊಳಗೆ ಹಾಕಿಬಿಡೋಣ, ಕಾಡು ಮೃಗ ಅವನನ್ನು ತಿಂದು ಬಿಟ್ಟಿತ್ತು ಎಂದು ಹೇಳಿದರೆ ಆಯಿತು, ಬನ್ನಿ. ಆಗ ಅವನ ಕನಸುಗಳು
ಏನಾಗುತ್ತವೋ ನೋಡೋಣ ಎಂದು ಒಬ್ಬರಿಗೊಬ್ಬರು ಮಾತನಾಡಿಕೊಂಡರು. ಪ್ರೈಸ್ ದಿ ಲಾರ್ಡ್. ಈ ಘಟನೆ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ, ಜೋಸೆಫ್ ಯಾರು? ಯಾಕೋಬನ ಮಕ್ಕಳಾದ ಕೊನೆಯ ಮಗನಾದ ಯೋಸೇಫನನ್ನ ಮುಗಿಸ್ಲಿಕ್ಕೆ ಅವನ ಅಣ್ಣ ತಮ್ಮಂದಿರು ಒಂದು ಕುತಂತ್ರವನ್ನ ಬಯಸ್ತಾರೆ. ಕಾರಣ ಏನಂತ ಹೇಳಿದ್ರೆ, ಯೋಸೇಫನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸು ಏನು ಅಂತ ಹೇಳಿದ್ರೆ ಕಂತೆಗಳು, ಎಲ್ಲ ಕಂತೆಗಳು ಅಂದ್ರೆ ನೋಡಿ, ಅದು ವಾಕ್ಯ ಓದೋಣ, ಬೇಕಾದ್ರೆ ವಾಕ್ಯ ಓದಿ. ಅದೇ 37ನೇ ಅಧ್ಯಾಯ 5, 6, 7 ಬೇಗ ಓದಿ. ಒಮ್ಮೆ ಜೋಸೆಫನಿಗೆ ಒಂದು ಕನಸು ಬಿತ್ತು. ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಿದಾಗ ಅವರು ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು. ಅವನು ಅವರಿಗೆ, ನಾನು ಕನಸಿನಲ್ಲಿ ಕಂಡದ್ದನ್ನು ಹೇಳುತ್ತೇನೆ ಕೇಳಿ. ಈ ಕನಸಿನಲ್ಲಿ ನಾವು ಹೊಲದಲ್ಲಿ ಬೆಳೆ ಕೊಯ್ದು ಕಂತೆಗಳನ್ನು ಕಟ್ಟುತ್ತಾ ಇದ್ದೆವು. ಆಗ ನನ್ನ ಕಂತೆ ಎದ್ದು ನಿಂತಿತು. ನಿಮ್ಮ ಕಂತೆಗಳು ಸುತ್ತಲೂ ಬಂದು ನನ್ನ ಕಂತೆಗೆ ಅಡ್ಡ ಬಿದ್ದುದನ್ನು ಕಂಡೆ ಎಂದು ಹೇಳಿದ. ಪ್ರೈಸ್ ದಿ ಲಾರ್ಡ್. ನೋಡಿ, ಈ ಒಂದು ವಿಷಯಕ್ಕೋಸ್ಕರ ನಾವು 11 ಜನ ಇವನ ಕಾಲಕ್ಕೆ ಬೀಳ್ಬೇಕಾ, ಇವನಿಗೆ ಅಡ್ಡ ಬೀಳ್ಬೇಕಾ ಅನ್ನೋ ಒಂದು ಕಾರಣಕ್ಕೋಸ್ಕರ ಕುತಂತ್ರ ಬಳಸಿ 20ನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ? ನಾವು ಅವನನ್ನು ಕೊಂದು ಈ ಬಾವಿಯೊಂದರಲ್ಲಿ ಹಾಕಿ ಬಿಡೋಣ. ಕಾಡು ಮೃಗ ಅವನನ್ನು ತಿಂದು ಬಿಟ್ಟಿತ್ತು ಎಂದು ಹೇಳಿದರೆ ಆಯಿತು. ಬನ್ನಿ, ಆಗ ಅವನ ಕನಸುಗಳು ಏನಾಗುತ್ತವೋ ನೋಡೋಣ ಎಂದು ಒಬ್ಬರಿಗೊಬ್ಬರು ಮಾತನಾಡಿಕೊಂಡರು. ನೋಡಿ, ಇದು ಎಂಥ ದೊಡ್ಡ ಕುತಂತ್ರ ಗೊತ್ತಾ? ಯಾಕಂದ್ರೆ ದೇವರ ಯೋಜನೆಗೆ ವಿರುದ್ಧವಾಗಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಅಲ್ವಾ? ದೇವರು ಯೋಸೇಫನನ್ನು ಆರಿಸ್ಕೊಂಡ್ರು. ಆ ಯೋಸೇಫನ ಆಲೋಚನೆ ದೇವರು ತಿಳಿಸ್ಕೊಟ್ಟಿದ್ದನ್ನ ಯೋಸೇಫ ಬಂದು ಅಣ್ಣ ತಮ್ಮಂದಿರಿಗೆ ತಿಳಿಸ್ಕೊಟ್ಟಾಗ ಅಣ್ಣ ತಮ್ಮಂದಿರು ಏನ್ ಮಾಡ್ತಾರೆ? ಅವ್ರನ್ನ ಮುಗಿಸ್ಬಿಡೋಣ. ಹೌದಾ? ಇದೆಯಾ ವಾಕ್ಯ? ಪ್ರೈಸ್ ದಿ ಲಾರ್ಡ್. ಮುಗಿಸ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ನೋಡಿ, ಅದೇ ವಾಕ್ಯವನ್ನ ಪವಿತ್ರಾತ್ಮರು ಮಾರ್ಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಬರೆದಿಟ್ಟಿದ್ದಾರೆ. ಓದಿ. ಮಾರ್ಕ 12:7. ಆದರೆ ಆ ಗೇಣಿದಾರರು ತೋಟಕ್ಕೆ ಇವನೇ ಉತ್ತರಾಧಿಕಾರಿ, ಬನ್ನಿ ಇವನನ್ನು ಮುಗಿಸಿ ಬಿಡೋಣ, ಆಗ ಈ ಆಸ್ತಿ ನಮ್ಮದಾಗುವುದು ಎಂದು ಒಳಸಂಚು ಹೂಡಿ ಅವನನ್ನ ಹಿಡಿದು ಕೊಂದು ಹಾಕಿ ತೋಟದ ಆಚೆಗೆ ಎಸೆದು ಬಿಟ್ಟರು ಅಲ್ವಾ? ತೋಟದ ಆಚೆಗೆ ಎಸೆದು ಬಿಟ್ರು. ಜೋಸೆಫನನ್ನ ಬಾವಿಗೆ ಎಸೆದು ಬಿಟ್ರು. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಮನುಷ್ಯನ ಆವೇಶ ಆ ಮಟ್ಟಕ್ಕಿರುತ್ತೆ. ದೇವರ ಯೋಜನೆಗೆ ವಿರುದ್ಧವಾಗಿಯೇ ಏನಿರುತ್ತೆ? ಸೈತಾನನ ಕುತಂತ್ರಗಳು ನಡೀತಾರೆ. ನೋಡಿ, ಇಲ್ಲಿ 12ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದು ಸಾಮತಿಯನ್ನು ಹೇಳ್ತಾರೆ. ನೋಡಿ, ಎಲ್ಲಿಂದ ತಗೊಳ್ತಾರೆ ನೋಡಿ. ಯೇಸು ಸ್ವಾಮಿ ಜೋಸೆಫನ ವಿಷಯವನ್ನ ತಗೊಂಡು ಇಲ್ಲಿ ಸಾಮತಿಗಳ ರೂಪದಲ್ಲಿ ಹೇಳ್ತಾರೆ. ಕಾರಣ ಏನು? ಯಾಕಂದ್ರೆ ಹಳೆ ಒಡಂಬಡಿಕೆ ಇನ್ನೂ ಆಕ್ಟಿವ್ ಆಗಿದೆ. ಇನ್ನು ಸೈತಾನ ಕಾರ್ಯ ಮಾಡ್ತಾ ಇದ್ದಾನೆ. ಎಚ್ಚರಿಕೆಯಾಗಿರಿ. ಪ್ರೈಸ್ ದಿ ಲಾರ್ಡ್. ಹೌದಾ? ಇದೆಯಾ? ಎಚ್ಚರ. ಬಾವಿ ಒಳಗಡೆ ಬೇಕಾದ್ರೆ ಹಾಕ್ಬೋದು ಅಥವಾ ತೋಟದಿಂದ ಹೊರಗಡೆ ಬೇಕಾದ್ರೆ ಹಾಕ್ಬೋದು. ಆದ್ರೆ ಬಹಳ ಎಚ್ಚರಿಕೆಯಾಗಿರಿ. ಯಾಕಂದ್ರೆ ಯೋಹಾನ 10:17 ಪ್ರಕಾರ ಕಳ್ಳನು ಬರುವುದು ಕದೀಲಿಕ್ಕೆ, ಕೊಲ್ಲುವುದಕ್ಕೆ, ಕೊಂದು ನಾಶ ಮಾಡಲಿಕ್ಕೆ. ಅಲ್ವಾ? ಪ್ರೈಸ್ ದಿ ಲಾರ್ಡ್. ಓಕೆ, ಇನ್ನೊಂದು ವಾಕ್ಯವನ್ನು ನೋಡೋಣ. ಇನ್ನೊಂದು 10 ನಿಮಿಷದಲ್ಲಿ ಇನ್ನೊಂದು ವಾಕ್ಯ ನೋಡಿ, ನಂತರ ನಾವು ಪ್ರಾರ್ಥನೆಗೆ ಹೋಗೋಣ. ಇನ್ನೊಂದು ವಾಕ್ಯ, ನಿನ್ನ ಅತ್ತಿಗೆಯನ್ನ ಮದುವೆ ಮಾಡಿಕೊಂಡು ನಿನ್ನ
ಅತ್ತಿಗೆಯನ್ನ ಮದುವೆ ಮಾಡಿಕೊಂಡು ನಿನ್ನ ಅತ್ತಿಗೆಯನ್ನ ಮದುವೆ ಮಾಡಿಕೊಂಡು. ಇಂದಿನ ಕಾಲದಲ್ಲಿ ಅಂದರೆ ಮೋಶೆ ಕಾಲದಲ್ಲಿ ಏನಿತ್ತು, ಒಂದು ದಂಪತಿ, ಒಂದು ಕುಟುಂಬ ಇದೆ, ಅದರಲ್ಲಿ ಅಣ್ಣ ತೀರೋಗ್ತಾನೆ. ಆಗ ಅತ್ತಿಗೆಯನ್ನ ಯಾರು ಮದುವೆ ಆಗ್ಬೇಕಾಗಿತ್ತು? ತಮ್ಮ ಅಲ್ವಾ? ತಮ್ಮ ಮದುವೆ ಆಗ್ಬೇಕಾಗಿತ್ತು. ಅದೇ ಇದ್ದಿದ್ದು ಕಾನೂನು. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಸಂತಾನ ಉತ್ಪತ್ತಿಗೋಸ್ಕರ, ಕುಟುಂಬವನ್ನ ಮುನ್ನಡೆಸೋದಕ್ಕೋಸ್ಕರ ಒಂದು ಏನಿರಬೇಕು, ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಹಳೆ ಒಡಂಬಡಿಕೆಯಲ್ಲಿ ಇತ್ತು. ಆ ಥರ ಹಳೆ ಒಡಂಬಡಿಕೆಯಲ್ಲಿ ಇತ್ತು. ಅದೆಲ್ಲಿ ಅಂತ ಹೇಳಿದ್ರೆ ಅದೇ ಆದಿಕಾಂಡ 38ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿ. 38ನೇ ಅಧ್ಯಾಯ ಆದಿಕಾಂಡ 38ನೇ ಅಧ್ಯಾಯ 8ನೇ ವಾಕ್ಯ. ಬೇಗ. ಬಳಿಕ ಯಹೂದನು ಓನಾನನಿಗೆ, ನೀನು ನಿನ್ನ ಅತ್ತಿಗೆಯನ್ನು ಮದುವೆ ಮಾಡಿಕೊಂಡು ಮೈದುನ ಧರ್ಮಕ್ಕನುಸಾರ ನಿನ್ನ ಅಣ್ಣನಿಗೆ ಸಂತತಿಯನ್ನು ಹುಟ್ಟಿಸು ಎಂದನು. ಪ್ರೈಸ್ ದಿ ಲಾರ್ಡ್. ಮೈದುನ ಧರ್ಮಕ್ಕನುಸಾರವಾಗಿ ನಿನ್ನ ಅಣ್ಣನಿಗೆ ಸಂತತಿಯನ್ನು ಹುಟ್ಟಿಸು. ಇದು ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವಂಥ ಒಂದು ವಾಕ್ಯ. ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ, ಮಾರ್ಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 19 ಓದಿ. 12:19. ಪ್ರೈಸ್ ದಿ ಲಾರ್ಡ್. ಒಬ್ಬನ ಮಕ್ಕಳಿಲ್ಲದೆ ಸತ್ತರೆ ಅವನ ಹೆಂಡತಿಯನ್ನು ಅವನ ತಮ್ಮನ್ನು ಮದುವೆ ಮಾಡಿಕೊಂಡು ಅಣ್ಣನಿಗೆ ಸಂತಾನ ಪಡೆಯಬೇಕು ಎಂದು ಮೋಶೆ ನಮಗಾಗಿ ಬರೆದಿಟ್ಟನಲ್ಲವೇ? ಹೌದಾ? ಇದೆಯಾ? ಹೌದು. ಮೋಶೆ ಬರೆದಿದ್ದಾರೆ ಅನ್ನೋದನ್ನ ಯಾರು ಬರೀತಾ ಇದಾರೆ ಇಲ್ಲಿ? ಯಾರು ಬರೀತಾ ಇದ್ದಾರೆ? ಅರ್ಥ ಆಗ್ತಿದ್ಯಾ? ಆ ಒಂದು ವಾಕ್ಯದ ಮಹತ್ವ ಅಷ್ಟಿದೆ. ಅಷ್ಟಿದೆ. ಏನಕ್ಕೆ ಇದೊಂದು ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಪುನರುತ್ಥಾನದ ಬಗ್ಗೆ, ಅದೇ ವಾಕ್ಯ ಸ್ವಲ್ಪ ಮೇಲೆ ನೋಡಿದ್ರೆ ಪುನರುತ್ಥಾನದ ಬಗ್ಗೆ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಅಲ್ವಾ? ಸದ್ದುಕಾಯರು ಬಂದು ಪ್ರಶ್ನೆ ಕೇಳ್ತಾರೆ. ಬೇಕಾದ್ರೆ 18ರಿಂದ ಓದ್ತಾ ಬನ್ನಿ. 18. ಸತ್ತ ಮೇಲೆ ಅನಂತರ ಸದ್ದುಕಾಯರು ಯೇಸು ಸ್ವಾಮಿಯ ಬಳಿಗೆ ಬಂದರು. ಸತ್ತ ಮೇಲೆ ಪುನರುತ್ಥಾನ ಇಲ್ಲವೆಂಬುದು ಇವರ ಅಭಿಮತ. ಇವರು ಯೇಸುವನ್ನು, ಬೋಧಕರೇ, ಒಬ್ಬನು ಮಕ್ಕಳಿಲ್ಲದೆ ಸತ್ತರೆ ಅವನ ಹೆಂಡತಿಯನ್ನು ಅವನ ತಮ್ಮನು ಮದುವೆ ಮಾಡಿಕೊಂಡು ಅಣ್ಣನಿಗೆ ಸಂತಾನ ಪಡೆಯಬೇಕು ಎಂದು ಮೋಶೆ ನಮಗಾಗಿ ಬರೆದಿಟ್ಟಿದ್ದಾನಲ್ಲವೇ ಅಂತ ಸದ್ದುಕಾಯರು ಯೇಸು ಸ್ವಾಮಿಯನ್ನು ಪ್ರಶ್ನಿಸುವಾಗ, ಯೇಸು ಸ್ವಾಮಿ ಅಲ್ಲಿ ಒಂದು ಸಾಮತಿಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಮ್ಮೆ 7 ಮಂದಿ ಅಣ್ಣ ತಮ್ಮಂದಿರಿದ್ದರು. ಅವರಲ್ಲಿ ಮೊದಲವನಿಗೆ ವಿವಾಹವಾಯಿತು. ಅವನು ಮಕ್ಕಳಿಲ್ಲದೆ ಮೃತನಾದುದರಿಂದ ಎರಡನೆಯವನು ಹೆಂಡತಿನ ಮದುವೆ ಮಾಡಿಕೊಂಡು ಸಂತಾನವಿಲ್ಲದೆ ಸಾವನ್ನಪ್ತಾನೆ. ಅದೇ ರೀತಿಯಾದಾಗ ಕೊನೆಯದಾಗಿ 23-24 ಓದಿ. 23-24 ಬೇಗ. ಈಗ ಹೇಳಿ. ಪುನರುತ್ಥಾನದ ದಿನದಲ್ಲಿ ಆಕೆ ಯಾರ ಹೆಂಡತಿ ಎನಿಸಿಕೊಳ್ಳುವಳು? 7 ಮಂದಿ ಸಹೋದರರು ಆಕೆಯನ್ನು ವಿವಾಹವಾಗಿದ್ದಾರಲ್ಲವೇ ಎಂದು ಪ್ರಶ್ನಿಸಿದರು. ಅದಕ್ಕೆ ಯೇಸು, ನಿಮ್ಮದು ಎಂಥ ತಪ್ಪು ಅಭಿಪ್ರಾಯ! ಪವಿತ್ರ ಗ್ರಂಥವನ್ನು ಆಗಲಿ ದೇವರ ಶಕ್ತಿಯನ್ನಾಗಲಿ ನೀವು ಅರ್ಥ ಮಾಡಿಕೊಂಡಿಲ್ಲ. 25. ಸತ್ತವರು ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಡುವುದೂ ಇಲ್ಲ. ಅವರು ಸ್ವರ್ಗದ ದೇವದೂತರಂತೆ ಇರುತ್ತಾರೆ. ಏಕೆಂದರೆ ಈ ಲೋಕದಲ್ಲಿ ದೇವರು ಮನುಷ್ಯರನ್ನ ಗಂಡ ಹೆಣ್ಣಾಗಿ ಉಂಟು ಮಾಡಿದ್ದು ಶಾಂತಿ ಸಮಾಧಾನದ ಜೀವಿಸ್ಲಿಕ್ಕೆ. ನೀವು ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ, ಒಂದು ಒಳ್ಳೆಯ ಕುಟುಂಬ ಜೀವನ ನಡೆಸಿದ್ರೆ ನೀವು
ದೇವದೂತರುಗಳಂತೆ, ಇಲ್ಲ ಅಂದರೆ ಬದುಕಿರ್ಬೇಕಾದ್ರೆ ರಾಕ್ಷಸರಂತೆ ಅಲ್ವಾ? ಹೌದಾ? ಹೌದು brother, ಹೌದು Praise the Lord. ಹೌದು ಬ್ರದರ್, ಸೈತಾನ್ಗಳಂತೆ. ಎರಡರಲ್ಲೊಂದು ನಡೆದೇ ನಡೆಯುತ್ತೆ. ಒಂದು ರಾಕ್ಷಸ ಜೀವನ, ಹೌದು. ಇಲ್ಲ ಪ್ರಭು ಯೇಸುವಿನ ಜೀವನ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ ಅಲ್ವಾ? ಯೇಸು ಹೌದು ಎಲ್ಲಿ ಬ್ರದರ್, ಯೇಸು ಎಲ್ಲಿರ್ತಾರೋ ಅಲ್ಲಿ ಶಾಂತಿ ಹೌದು ಸಮಾಧಾನ. ಬ್ರದರ್. ಯೇಸು ಇರುವ ಮನದಲ್ಲಿ ಒಳ್ಳೆ ನೆಮ್ಮದಿ, ಒಳ್ಳೆ ಆರೋಗ್ಯ. ಹಾಗಾದ್ರೆ ನಮ್ಮ ಕುಟುಂಬದಲ್ಲಿ ಜಗಳ, ವೇದನೆ, ಕಣ್ಣೀರು, ದುಃಖ ಇದೆಲ್ಲ ಬರ್ತಾ ಇದೆಯಲ್ಲ, ಕಾರಣ ನಾವು ಯೇಸು ಇಲ್ಲ. ಯೇಸುವನ್ನ ಸೈಡ್ಗೆ ಕೂರಿಸಿ ಸೈತಾನನನ್ನು ನಾವು ವಿಗ್ರಹಗಳನ್ನ ಮುಂದಿಟ್ಟಿದ್ದೀವಿ. ಮುಂದಿಟ್ಟಿದೀವಿ ಅಲ್ವಾ? ಹೌದು ಹೌದು. brother. ಹಾ? ಹೌದು. ಮನುಷ್ಯನಿಗೆ ಕೋಪ ಯಾವಾಗ ಬರುತ್ತೆ? ಕೋಪ ಸೈತಾನನ ಆಹ್ವಾನ ಮಾಡಿದಾಗ, ಸೈತಾನನಿಗೆ ಸ್ಥಳ ಕೊಟ್ಟಾಗ. ಯಾಕೆ? ಒಳ ಕೊಟ್ಟಾಗ. ಸೈತಾನ ಕೋಪದ ಸೈತಾನನ ಗುಣನೇ ಅದು. ಸೈತಾನನ ಗುಣ ಕೋಪ. ಅದೇ, ಕೆಲವು ಹೌದು. ಟೈಮಲ್ಲಿ ನಾನು ಸಿಟಿಲಿ ಹೋಗ್ತಾ ಇರ್ತೀನಿ. ಅವ್ರು ಏನೋ ಹಿಂದ್ಗಡೆ ಆರ ನೋಡ್ಕೊಂಡು ಬರಬೇಕಾದ್ರೆ ನನಗೊಂದು ಸ್ವಲ್ಪ ಕೋಪ ಬರುತ್ತೆ. ಎಷ್ಟು ಕೋಪ ಬರುತ್ತೆ, ಭಾಳ ಬಂದು ಬೈದ್ಬಿಡ ಅಂತ ಕೋಪ. ಒಂದು 2 ಸೆಕೆಂಡ್ ಆದಮೇಲೆ ನನಗೆ ಬೇಕಾ ಇವೆಲ್ಲ? ಏನೋ ಅವ್ನ ಪಾಡಿಗೆ ಅವ್ನು ಹೋಗ್ತಾನೆ ಬಿಡು, ನಮ್ಗೇನಾಗಬೇಕಾಗಿದೆ. ಕಿವಿ ಸ್ವಲ್ಪ ಇದಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಕೋಪ, ಆ ಕೋಪ ಬಂದಾಗ ಒಂದು 2 ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಸಾಕು. 2ರಿಂದ 3 ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಸಾಕು. ಪವಿತ್ರಾತ್ಮರು ಸುಂದರವಾಗಿ ನಡೆಸ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? Praise the Lord. ಅರ್ಥ ಆಗ್ತಾ ಇದೆಯಾ? ಇದೆ ಒಂದು brother. ಕುಟುಂಬದ ಪ್ಯಾಕೇಜ್ ಆಗಿ ದೇವರು ಈ ದಿನ ನಮಗೆ ನಡೆಸಿದ್ದಾರೆ. ಕುಟುಂಬದ ಪ್ಯಾಕೇಜ್ ಅಂದರೆ ಕುಟುಂಬದ ವಿಷಯವಾಗಿ ನಮಗೆ ತಿಳಿಸ್ಕೊಟ್ಟಿರೋ ಗಂಡು ಹೆಣ್ಣಾಗಿ, ಮತ್ತು ಅದೇ ರೀತಿ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ಹೆಂಡತಿನ ಸೇರಿಕೊಳ್ಳಲಿ. ಅದಾದ ಮೇಲೆ ಜೋಸೆಫನ ಬಗ್ಗೆ, ಅದಾದ ಮೇಲೆ ಈ 7 ಮಂದಿ ಯಾರ ಹೆಂಡತಿ ಆಗ್ತಾಳೆ, 7 ಜನ ಮದುವೆ ಆದಮೇಲೆ ಯಾರ ಹೆಂಡತಿ ಆಗ್ತಾಳೆ, ಅದನ್ನು ಕೂಡ ಆದಿಕಾಂಡದಲ್ಲಿ ಬರೆದಿರುವ ಒಂದೊಂದು ವಾಕ್ಯಗಳು ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ನಾವು ಕಾಣಬಹುದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನಾವು ಕಾಣ್ಬೋದು. ಆಗಿರ್ಬೇಕಾದ್ರೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಬೇರೆ ಬೇರೆ ಅಲ್ಲ, 2 ಒಂದೇ. ಅಲ್ಲಿ ದೇವರ ಯೋಜನೆ ಏನಿದೆಯೋ ಅದೇ ಯೋಜನೆ ಹೊಸ ಒಡಂಬಡಿಕೆಯಲ್ಲಿದೆ. ಎಲ್ಲ ಸರಿದೂಗೋದು, ಎಲ್ಲದಕ್ಕೂ ನ್ಯಾಯ ತೀರ್ಪು ಆಗೋದು ಪ್ರಕಟಣೆಯಲ್ಲಿ. ಆಮೇಲೆ ಅರ್ಥ ಆಗ್ತಿದೆಯಾ? ಆಮೆನ್. 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 ಹಳೆ ಒಡಂಬಡಿಕೆಯಲ್ಲಿ ದೇವರು ಏನು ಯೋಜನೆ ಇಟ್ಟಿದ್ದಾರೋ, 5 ಗ್ರಂಥಗಳಲ್ಲಿ ಏನು ಯೋಜನೆ ಇಟ್ಟಿದ್ದಾರೋ, ಆ 5 ಗ್ರಂಥಗಳಲ್ಲಿ, ಪಂಚಗ್ರಂಥಗಳಲ್ಲಿ ಮೋಶೆಯ ಮುಖಾಂತರ ಏನು ಬರೆಸಿದಾರೋ ಅದು ಎಲ್ಲಿ ಮುಗಿಯುತ್ತೆ? ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಾಕ್ಯ 19, 20, 18, 19 ಅಲ್ಲಿ ಮುಗಿಯುತ್ತೆ. ಯಾಕಂದ್ರೆ ಅಲ್ಲಿ ಕೊನೆಯದಾಗಿ ಬರೆದಿದ್ದಾರೆ, ಈ ಪುಸ್ತಕದಲ್ಲಿ ಯಾವುದನ್ನು ಸೇರಿಸಬಾರ್ದು, ಯಾವುದನ್ನು ತೆಗಿಬಾರ್ದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ ನಿಮಗೆ? ಹೌದು brother. ಆಯ್ತು brother. ಯೋಚನೆ ಮಾಡಿ, 68 ವಾಕ್ಯಗಳಲ್ಲಿ 4 ಕಲೀಲಿಕ್ಕೆ ಒಂದು ಕ್ಲಾಸ್ ಆಯಿತು. ಆಗಿರ್ಬೇಕಾದ್ರೆ ಇನ್ನು ಎಷ್ಟು ದಿನ ಹೋಗ್ಬೋದು ಅಲ್ವಾ? ಹಾಗಾಗಿ ಬಹಳ ಎಚ್ಚರಿಕೆಯಿಂದ, ಬಹಳ ಗಮನ ಕೊಟ್ಟು, ನನ್ನ ನೋಟ್ಸ್ ಯಾವ ರೀತಿ ಬರೆದಿದ್ದೀನೋ ಅದೇ ರೀತಿ ನೀವು ಬರ್ಕೊಂಡು ಪ್ರತಿದಿನ ನೀವು ಅದನ್ನು ಓದ್ತಾ ಇರಿ. ಓದ್ತಾ ಅರ್ಥ ಆಗುತ್ತೆ. ಯಾಕಂದರೆ ದೇವರ ಜೀವವುಳ್ಳ ವಾಕ್ಯಗಳಿದೆಯಲ್ಲ, ಅದು ನಾನು ಪ್ರಾರಂಭದಲ್ಲಿ ಹೇಳಬೇಕಾಗಿತ್ತು. ಇವತ್ತು ಬೆಳಗ್ಗೆ ನನಗೆ ಕೊಟ್ಟಂತಹ ಒಂದು ವಾಕ್ಯ ಓದಬೇಕಾದ್ರೆ ನೆಹೆಮೀಯನ ಗ್ರಂಥಕ್ಕೆ ಹೋಗಿ, ನೆಹೆಮೀಯನ ಗ್ರಂಥ 8ನೇ ಅಧ್ಯಾಯ ಅಲ್ಲಿ 8ನೇ ಅಧ್ಯಾಯ 5ನೇ ವಾಕ್ಯದಿಂದ ನೋಡ್ತಾ ಬನ್ನಿ. ಜನ ಸಮೂಹಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ ನಿಂತಿದ್ದ ಎಜ್ರನು ಜನರ ಸಮಕ್ಷಮದಲ್ಲಿ
ಗ್ರಂಥವನ್ನು ತೆರೆದ ಕೂಡಲೇ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಎಜ್ರನು ಜನರ ಸಮಕ್ಷಮದಲ್ಲಿ ಗ್ರಂಥವನ್ನು ತೆಗೆದು ಕೂಡಲೇ ಎಲ್ಲರೂ ಎದ್ದು ನಿಂತರು. ಬೈಬಲ್ನ ತೆಗೆದ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಂಡ್ರಂತೆ. ಅದಾದ್ಮೇಲೆ ಎಜ್ರನು ಪರಾತ್ಪರ ದೇವರಾದ ಸರ್ವೇಶ್ವರನ್ನು ಸ್ತುತಿಸುವಾಗ ಸರ್ವ ಜನರೆಲ್ಲರೂ ಕೈಗಳನ್ನೆತ್ತಿ ಆಮೇನ್ ಆಮೇನ್ ಎಂದು ಹೇಳಿ ನೆಲದ ಮಟ್ಟಿಗೆ ತಲೆಬಾಗಿ ದೇವರನ್ನು, ಸರ್ವೇಶ್ವರನನ್ನು ಆರಾಧಿಸಿದರು. ವಾಕ್ಯ ಇದೆಯಾ ಅಲ್ಲಿ? ವಾಕ್ಯ ಇದೆಯಾ? ವಾಕ್ಯ ಇದೆಯಾ? ಇದೆ ಬ್ರದರ್. ಓದಿದ್ರಾ? ನಿಮ್ಮ ಕಣ್ಣು ಕಾಣಿಸ್ತಾ? ಬ್ರದರ್ ಅದು ಯಾವ ಬ್ರದರ್? ನೆಹೆಮೀಯನ ಗ್ರಂಥ 8ನೇ ಅಧ್ಯಾಯ ವಾಕ್ಯ 5 ಹಾಗೂ 6. ನೆಹೆಮೀಯ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಧರ್ಮ ಗ್ರಂಥಕ್ಕೆ ಅಷ್ಟು ಮಹತ್ವ ಇತ್ತು. ಜನರು ಆ ಒಂದು ಪುಸ್ತಕವನ್ನು ತೆರೆದ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಳ್ತಾ ಇದ್ರು. ವಾಕ್ಯ ಓದಬೇಕಾದ್ರೆ ಆಮೇನ್ ಆಮೇನ್ ಅಂತ ಹೇಳಿ ಆ ವಾಕ್ಯಗಳನ್ನು ಅಂಗೀಕಾರ ಮಾಡ್ಕೊಳ್ತಾ ಇದ್ರು. ನಂತರ ವಾಕ್ಯ ಓದಿ ಆಮೇನ್ ಅಂತ ಹೇಳಿ ತಲೆಯನ್ನ ನೆಲಕ್ಕೆ ತಾಗ್ತಾ ಇದ್ರಂತೆ. ಎಷ್ಟು? ನೆಲ ತಾಗುವಷ್ಟು ತಲೆಬಾಗಿ ದೇವರಿಗೆ ಗೌರವ ಕೊಡ್ತಾ ಇದ್ರು. ಈ ದಿನಗಳು ನಾವೇನು ಮಾಡ್ತಾ ಇದ್ದೀವಿ? ಚೇರ್ ಮೇಲೆ ಕುತ್ಕೊಳ್ಳೋದು, ಕಾಲಲ್ಲಿ ಆಡಿಸ್ಕೊಳ್ಳೋದು ಅಲ್ವಾ? ವಾಕ್ಯ ಓದ್ತಾಯಿದ್ರೆ ಇಲ್ಲಿ ಮೊಬೈಲಲ್ಲಿ ಚಾಟ್ ಮಾಡೋದು, ಅಲ್ಲಿ ವಾಕ್ಯ ಓದ್ತಾರೆ ಹೊರಗಡೆ ಕೂತ್ಕೊಂಡಿರೋದು. ಅದರಿಂದ ಸರ್ವನಾಶಕ್ಕೆ ಅಸ್ಥಿವರ ನಾವೇ ಹಾಕ್ಕೊಳ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಹೌದು ಬ್ರದರ್. ಅರ್ಥ ಆಗ್ತಾ ಇದೆಯಾ? ಹೌದು ಅರ್ಥ ಆಯ್ತು ಬ್ರದರ್. ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ಇವತ್ತು ಕ್ಲಾಸ್ನ ಮುಗಿಸೋಣ, ಮತ್ತೆ ನಾಳೆ ನಾವು ಕ್ಲಾಸ್ ಪ್ರಾರಂಭ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ ದೇವರಿಗೆ.